ಹಾಯ್ ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಥಂಬ್ನೈಲ್ ನೋಡಿದಾಗಲೇ ಗೊತ್ತಾಗಿರುತ್ತೆ ಈ ವಿಡಿಯೋ ಇಂಜಿನಿಯರಿಂಗ್ ರಿಲೇಟೆಡ್ ಅಂತ. ಸೊ ಇಂಜಿನಿಯರಿಂಗ್ ಅಲ್ಲಿ ಏನೇನಾಗುತ್ತೆ, ಫಸ್ಟ್ ಇಯರ್ ಇಂದ ಫೋರ್ತ್ ಇಯರ್ ವರೆಗೂ ಏನೇನು ಕಲಿಬೇಕಾಗುತ್ತೆ, ಮತ್ತೆ ಪ್ಲೇಸ್ಮೆಂಟ್ ಇರ್ಬೋದು, CGPA ಇರ್ಬೋದು, ಅದ್ರ ಪ್ರತಿಯೊಂದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ನನ್ನ ಬಗ್ಗೆ ಹೇಳೋದಾದ್ರೆ, ನನ್ನ ಹೆಸರು ಯಶವಂತ್ ಅಂತ. ನಾನೊಬ್ಬ ಫೋರ್ತ್ ಇಯರ್ ಅಂದ್ರೆ ಫೈನಲ್ ಇಯರ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಸೊ ಈಗ ನೀವೇನ್ ಮಾಡ್ತೀರಾ, ಇಂಜಿನಿಯರಿಂಗ್ ಸೇರ್ಬೇಕು ಅಂತಂದ್ರೆ, ಅಂದ್ರೆ ನೀವಿನ್ನು ಈಗ ಇಂಜಿನಿಯರಿಂಗಿಗೆ ಸೇರ್ತಾ ಇದ್ದೀರಾ ಅಂತಂದ್ರೆ ಫಸ್ಟ್ ಏನ್ ಮಾಡ್ತೀರಾ, ಎಂಟ್ರೆನ್ಸ್ ನ KCET ಮುಖಾಂತರ ಅಥವಾ COMPTK ಮುಖಾಂತರ ತಗೊಂತೀರಾ. ಸೊ 12th ಅಲ್ಲಿ ಏನಾಗಿರುತ್ತೆ, ನೀವು PCMB ತಗೊಂಡಿರ್ತೀರಾ ಅಥವಾ PCMC ಅಂದ್ರೆ ಕಂಪ್ಯೂಟರ್ ನ ಮೇನ್ ಸಬ್ಜೆಕ್ಟ್ ಆಗಿ ಅಥವಾ ಬಯಾಲಜಿನ ಓದಿರ್ತೀರಾ. ಸೊ ಇಲ್ಲೇನಾಗುತ್ತೆ, ಕಂಪ್ಯೂಟರ್ ಓದಿರ್ತಾನಲ್ಲ PCMC ಸ್ಟೂಡೆಂಟ್, ಅವನಿಗೆ ಏನಾಗುತ್ತೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಗಳ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇರುತ್ತೆ. ಅವನಿಗೆ C++ ಅದನ್ನೆಲ್ಲ ಕಲಿಸಿರೋದ್ರಿಂದ ಅವನಿಗೆ ಸ್ವಲ್ಪ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿನ ಸ್ವಲ್ಪನಾದ್ರೂ ಬೇಸಿಕ್ಸ್ ಗೊತ್ತಿರುತ್ತೆ. ಆದ್ರೆ ಬಯಾಲಜಿ ಸ್ಟೂಡೆಂಟ್ಗೆ ಏನಾಗುತ್ತೆ, ಕಂಪ್ಯೂಟರ್ದು ಏನೂ ಗೊತ್ತಿರಲ್ಲ. ಕಂಪ್ಯೂಟರ್ ಅಪ್ಲಿಕೇಶನ್ ಆಗಿರಲಿ ಅಥವಾ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂದ್ರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಅವನಿಗೆ ಏನೂ ಗೊತ್ತಿರಲ್ಲ. ಸೊ ಅವಾಗ ಏನಾಗುತ್ತೆ, PCMB ಸ್ಟೂಡೆಂಟ್ಗೆ ಟಫ್ ಅನ್ಸ್ತಾ ಹೋಗುತ್ತೆ. ಸೊ ಫಸ್ಟ್ ಇಯರ್ ಅಷ್ಟೇ ಟಫ್ ಅನ್ಸೋದು, ನೆಕ್ಸ್ಟ್ ಹಾಗೆ ರೂಢಿ ಆಗ್ತಾ ಹೋಗುತ್ತೆ. ಸೊ ಏನಾಗುತ್ತೆ, ಫಸ್ಟ್ ಇಯರ್ PCMB ಸ್ಟೂಡೆಂಟ್ಸ್ಗೆ ಸ್ವಲ್ಪ ಟಫ್ ಆಗುತ್ತೆ. ಯಾಕೆ, ಫಸ್ಟ್ ಇಯರ್ ಇಂಜಿನಿಯರಿಂಗ್ ಇಂದನೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಇವಾಗ ಫಸ್ಟ್ ಇಯರ್ ನ ನೋಡ್ತಾ ಹೋದ್ರೆ, ಫಸ್ಟ್ ಇಯರ್ ಅಲ್ಲಿ ಏನೇನಿರುತ್ತೆ, ಪ್ರತಿಯೊಂದು ಇಯರ್ ಅಲ್ಲೂ ಕೂಡ ಎರಡೆರಡು ಸೆಮ್ಗಳು ಬರುತ್ತೆ. ಟೋಟಲ್ ಎಷ್ಟು ಸೆಮ್ ಆಯ್ತು, 8 ಸೆಮ್ಗಳು. ಸೊ ಈಗ ಫಸ್ಟ್ ಇಯರ್ ಅಲ್ಲಿ ಬರುವಂತಹ 2 ಸೆಮ್ಗಳನ್ನ ನಾವು 2 ರೀತಿ ನೋಡ್ಬೋದು. ಒಂದು P ಸೈಕಲ್, ನೆಕ್ಸ್ಟ್ ಇನ್ನೊಂದು C ಸೈಕಲ್. ಸೊ P ಸೈಕಲ್ ಅಂದ್ರೆ ಏನು, ಫಿಸಿಕ್ಸ್ ಸೈಕಲ್. C ಅಂದ್ರೆ ಕೆಮಿಸ್ಟ್ರಿ ಸೈಕಲ್. ಸೊ ಅದನ್ನ ನೀವು ಚೂಸ್ ಮಾಡೋ ಹಾಗಿಲ್ಲ, ಅವರೇ ಕೊಡ್ತಾರೆ. ಅಂದ್ರೆ ಈಗ 4 ಸೆಕ್ಷನ್ಸ್ ಗಳಿವೆ ಅಂತ ಅನ್ಕೊಳ್ಳಿ, ಫುಲ್ ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ನ ಸೇರಿಸಿ, ಮೆಕ್ಯಾನಿಕಲ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್, CSE, ಆ ರೀತಿ ಎಲ್ಲಾ ಸೆಕ್ಷನ್ ಗಳನ್ನು ಸೇರಿಸಿ ಅದನ್ನ ಹಾಫ್ ಆಗಿ ಡಿವೈಡ್ ಮಾಡ್ತಾರೆ. ಹಾಫ್ ಸೆಕ್ಷನ್ ಗಳಿಗೆ ಅಂದ್ರೆ ಒಂದು 4 ಸೆಕ್ಷನ್ ಇದೆ ಅಂತ ಅನ್ಕೊಳ್ಳಿ, ಅದರಲ್ಲಿ 2 ಸೆಕ್ಷನ್ ಗಳಿಗೆ ಏನ್ ಮಾಡ್ತಾರೆ, C ಸೈಕಲ್ ನ ಅಲಾಟ್ ಮಾಡ್ತಾರೆ. ನೆಕ್ಸ್ಟ್ ಇನ್ನ 2 ಸೆಕ್ಷನ್ ಗಳಿಗೆ ಏನ್ ಮಾಡ್ತಾರೆ, P ಸೈಕಲ್ ಅನ್ನ ಅಲಾಟ್ ಮಾಡ್ತಾರೆ. ಸೊ ಅವಾಗ ಏನಾಯ್ತು, ಫಸ್ಟ್ ಸೆಮಿಸ್ಟರ್ ಅಲ್ಲಿ ಸ್ವಲ್ಪ ಅರ್ಧ ಜನ C ಕಲಿತಾರೆ, ಅರ್ಧ ಜನ P ಸೈಕಲ್ ಕಲಿತಾರೆ. ನೆಕ್ಸ್ಟ್ ಮತ್ತೆ ಸ್ವಿಚ್ ಆಗುತ್ತೆ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ, P ಸೈಕಲ್ ಅಲ್ಲಿ ಇದ್ದವರು C ಸೈಕಲ್ ಗೆ ಹೋಗ್ತಾರೆ, C ಸೈಕಲ್ ಇರೋರು P ಸೈಕಲ್ ಗೆ ಹೋಗ್ತಾರೆ. ಅಂದ್ರೆ ಏನು, ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಮೇನ್ ಸಬ್ಜೆಕ್ಟ್ ಗಳಾಗಿರುತ್ತೆ. ಸೊ ಇದ್ರ ಜೊತೆ ಮ್ಯಾಥ್ಸ್ ಕಾಮನ್ ಆಗಿರುತ್ತೆ. ಆಲ್ಮೋಸ್ಟ್ ಥರ್ಡ್ ಇಯರ್ ವರ್ಗು ಕೂಡ ನಿಮ್ಗೆ VTV ಇರ್ಬೋದು ಅಥವಾ ಯಾವುದೇ ಕರ್ನಾಟಕದಲ್ಲಿರುವಂತಹ ಪ್ರೈವೇಟ್ ಕಾಲೇಜಸ್ ಗಳಲ್ಲಿ ಮ್ಯಾಥಮೆಟಿಕ್ಸ್ ಥರ್ಡ್ ಇಯರ್ ವರ್ಗು ಇದ್ದೇ ಇರುತ್ತೆ, ಫೋರ್ತ್ ಇಯರ್ ಅಲ್ಲಿ ಏನಿರಲ್ಲ. ಸೊ ಅದ್ರ ಜೊತೆ ಏನಾಗುತ್ತೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಫಸ್ಟ್ ಇಯರ್ ಅಲ್ಲಿ ಯಾವ್ದನ್ನ ಯೂಸ್ ಮಾಡ್ತಾರೆ ಅಂದ್ರೆ C ನ ಹೇಳ್ಕೊಡ್ಬೋದು, ಮತ್ತೆ ಪೈಥಾನ್. ಮೇಜರ್ ಆಗಿ C ಮತ್ತೆ ಪೈಥಾನ್ ಹೇಳ್ಕೊಡ್ತಾರೆ. ಒಂದೊಂದು ಪ್ರೈವೇಟ್ ಯೂನಿವರ್ಸಿಟಿ ಇರ್ಬೋದು ಅಥವಾ ಬೇರೆ ಕಾಲೇಜ್ಗಳಲ್ಲಿ ಏನ್ ಮಾಡ್ತಾರೆ, ಜಾವನು ಕೂಡ ಹೇಳ್ಕೊಡ್ತಾರೆ. ಸೊ ಏನಾಯ್ತು, ಈ 3ರಲ್ಲಿ ಯಾವ್ದಾದ್ರು ಒಂದು, ಈ 3ರಲ್ಲಿ 2 ಲ್ಯಾಂಗ್ವೇಜ್ ಗಳನ್ನ ನಿಮಗೆ ಹೇಳ್ಕೊಡ್ತಾರೆ. ಸೊ ಸೆಮಿಗೆ ಏನಾಗಿರುತ್ತೆ, ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನ ಹೇಳ್ಕೊಡ್ತಾರೆ. ಇವಾಗ ಫಸ್ಟ್ ಸೆಮಿಸ್ಟರ್ ಅಲ್ಲಿ C ನ ಹೇಳ್ಕೊಟ್ರೆ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಪೈಥಾನ್. ಅದೇ ರೀತಿ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಪೈಥಾನ್ ಹೇಳ್ಕೊಟ್ರೆ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ C. 3ರಲ್ಲಿ ಯಾವ್ದಾದ್ರು 2 ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗಳನ್ನ ಫಸ್ಟ್ ಇಯರ್ ಅಲ್ಲಿ ನಿಮಗೆ ಹೇಳ್ಕೊಡ್ತಾರೆ. ಇದರಲ್ಲಿ ಇಂಪಾರ್ಟೆಂಟ್ ಯಾವುದು, ಇಂಪಾರ್ಟೆಂಟ್ C ಮತ್ತೆ ಜಾವಾ. ಯಾಕೆ ನೋಡಿ, C ನ ಏನ್ ಮಾಡ್ತಾರೆ ಅಂತಂದ್ರೆ ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ಫೋರ್ತ್ ಇಯರ್ ವರ್ಗು. ಸೊ ನೆಕ್ಸ್ಟ್ ಅಡ್ವಾನ್ಸ್ಡ್ ಬೇಕು ಅಂತಂದ್ರೆ ನೀವು ಜಾವಾನ ಯೂಸ್ ಮಾಡ್ತೀರಾ, ಏನಕ್ಕೆ, ಪ್ಲೇಸ್ಮೆಂಟ್ಗೋಸ್ಕರ. ಈಗ ನೀವು ಸೆಕೆಂಡ್ ಇಯರ್ ಕಾಲಿಟ್ಟ ತಕ್ಷಣ ಏನಾಗುತ್ತೆ, ಇಲ್ಲಿ ನಿಮ್ಗೆ ಪ್ರೊಫೆಷನಲ್ ಎಂಟ್ರಿ ಆಗುತ್ತೆ. ಪ್ರೊಫೆಷನಲ್ ಎಂಟ್ರಿ ಅಂದ್ರೆ ಏನು, ನೀವು CSE ಅವರಾಗಿದ್ರೆ CSE ಮಾತ್ರ ಓದ್ತೀರಾ, EC ಅವರಾಗಿದ್ರೆ EC ಬೇಸ್ಡ್ ಟಾಪಿಕ್ಸ್ ಗಳನ್ನ ಓದ್ತೀರಾ, ಮೆಕ್ಯಾನಿಕಲ್ ಆದ್ರೆ ಮೆಕ್ಯಾನಿಕಲ್ ಬೇಸ್ಡ್. ಫಸ್ಟ್ ಇಯರ್ ಅಲ್ಲಿ ಏನಾಯ್ತು, ಎಲ್ಲಾರ್ಗೂ ಸೇಮ್. ಅವನು ಮೆಕ್ಯಾನಿಕಲ್ ಆಗಿರ್ಲಿ, ಎಲೆಕ್ಟ್ರಿಕಲ್ ಆಗಿರ್ಲಿ, ಸಿವಿಲ್ ಆಗಿರ್ಲಿ, ಏನೇ ಆಗಿರ್ಲಿ, ಅವ್ನು P ಸೈಕಲ್ ಮತ್ತೆ C ಸೈಕಲ್ ಅನ್ನ ಓದ್ಲೇಬೇಕಾಗುತ್ತೆ. ಸೊ ಇವಾಗ ಏನಾಯ್ತು, ಸೆಕೆಂಡ್ ಇಯರ್ ಅಲ್ಲಿ ಪ್ರೊಫೆಷನಲ್ ಎಂಟ್ರಿ ಆಯ್ತು. ಇಲ್ಲೇನ್ ಮಾಡ್ತಾರೆ ಅಂತಂದ್ರೆ ನಿಮಗೆ ಮಿನಿ ಪ್ರಾಜೆಕ್ಟ್ ಗಳನ್ನ ಕೊಡ್ತಾರೆ. ಮಿನಿ ಪ್ರಾಜೆಕ್ಟ್. ಸೊ ಮಿನಿ ಪ್ರಾಜೆಕ್ಟ್ ಅಂದ್ರೆ ಏನು, ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆದ್ರೂ ಯೂಸ್ ಮಾಡಬಹುದು, ಮೆಷಿನ್ ಲರ್ನಿಂಗ್ ಆದ್ರೂ ಯೂಸ್ ಮಾಡಬಹುದು, ಅಥವಾ ಒಂದೊಂದ್ಸಲಿ ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಈ ವೆಬ್ಸೈಟ್ ಡಿಸೈನಿಂಗ್ ಅನ್ನ ಹೇಳ್ಕೊಡ್ತಾರೆ. ಆ ವೆಬ್ಸೈಟ್ ಡಿಸೈನಿಂಗ್ ಅನ್ನ ಹೇಳ್ಕೊಟ್ಟು ಸ್ವಲ್ಪ ವೆಬ್ಸೈಟ್ ಅನ್ನ ನೀವು ಡಿಸೈನ್ ಮಾಡಿ, HTML CSS ನ ಯೂಸ್ ಮಾಡಿಕೊಂಡು ವೆಬ್ಸೈಟ್, ಬೇಸಿಕ್ ವೆಬ್ಸೈಟ್ ನ ಡಿಸೈನ್ ಮಾಡಿ, ಆ ರೀತಿ ಪ್ರಾಜೆಕ್ಟ್ ಗಳನ್ನ ಕೊಡ್ತಾರೆ. ಅದನ್ನ ಏನಂತ ಕರಿತೀವಿ, ಮಿನಿ ಪ್ರಾಜೆಕ್ಟ್. ಆದ್ರೆ ಫಸ್ಟ್ ಇಯರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಫಸ್ಟ್ ಇಯರ್ ಅಲ್ಲಿ ಕೇವಲ ನಿಮಗೆ ರಿಟರ್ನ್ ಅಸೈನ್ಮೆಂಟ್ಸ್ ಗಳನ್ನ ಕೊಡ್ತಾರೆ. ಅಂದ್ರೆ ಹ್ಯಾಂಡ್ ರಿಟರ್ನ್ ಅಸೈನ್ಮೆಂಟ್ಸ್ ಗಳನ್ನ ನೀವು ಬರೆದು ಕೊಡ್ಬೇಕು, ಕಾಪಿ ಮಾಡಿ ಕೊಡ್ಬೇಕು.
ಅಥವಾ ಜೆರಾಕ್ಸ್ ಕೂಡ ಕೊಡೋದಕ್ಕೆ ಅಂದ್ರೆ ಟೈಪ್ಡ್ ವರ್ಷನ್ ಅನ್ನು ಕೂಡ ಕೇಳ್ತಾ ಹೋಗ್ತಾರೆ. ಸೆಕೆಂಡ್ ಇಯರ್ ಇಂದಲೇ ನಿಮಗೆ ಮೇಜರ್ ಪ್ರಾಜೆಕ್ಟ್ಗಳು ಅಂದ್ರೆ ಪ್ರಾಜೆಕ್ಟ್ ಅನ್ನ ನೀವು ಎಕ್ಸಿಕ್ಯೂಟ್ ಮಾಡುವಂತದ್ದನ್ನ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಇವಾಗ ಸೆಕೆಂಡ್ ಇಯರ್ ಎಂಟ್ರಿ ಆದ್ಮೇಲೆ ನಿಮಗೆ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಗಳು ಬರ್ತಾ ಹೋಗುತ್ತೆ. ಯಾವುದು? ಡೇಟಾ ಸ್ಟ್ರಕ್ಚರ್ಸ್ ಅಂಡ್ ಅಲ್ಗಾರಿದಮ್ ಬರುತ್ತೆ, ಆಪರೇಟಿಂಗ್ ಸಿಸ್ಟಮ್ಸ್ ಬರುತ್ತೆ, ಕಂಪ್ಯೂಟರ್ ನೆಟ್ವರ್ಕ್ಸ್, ಥಿಯರಿ ಆಫ್ ಕಾಂಪಿಟೇಷನ್ ಬರುತ್ತೆ. ಇವೆಲ್ಲ ಏನಾಗುತ್ತೆ ಪ್ಲೇಸ್ಮೆಂಟ್ ಇರ್ಬೋದು ಅಥವಾ ಹೈಯರ್ ಎಜುಕೇಶನ್ಸ್ಗೂ ಕೂಡ ಯೂಸ್ ಆಗ್ತಾ ಹೋಗುತ್ತೆ. ಸೊ ಮ್ಯಾಥಮೆಟಿಕ್ಸ್ ಕೂಡ ಥರ್ಡ್ ಇಯರ್ ವರೆಗೂ ನಿಮಗೆ ಇದ್ದೇ ಇರುತ್ತೆ. ಈ ಥರ್ಡ್ ಇಯರ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಮೈನರ್ ಪ್ರಾಜೆಕ್ಟ್ ಅಂತ ಕೊಡ್ತಾರೆ. ಮೈನರ್ ಪ್ರಾಜೆಕ್ಟ್. ಸೊ ಇವಾಗ ಏನಾಯ್ತು, ಈ ಮಿನಿ ಪ್ರಾಜೆಕ್ಟ್ ಗಳಿದ್ವಲ್ಲ ಅವನ್ನ ನೀವು ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಜಸ್ಟ್ ಅದು ಹೆಂಗಿದೆ ಹಂಗೆ ಕಾಪಿ ಮಾಡ್ಬಿಟ್ಟು ನೀವು ತೋರಿಸ್ಬೋದು. ಈಗ ಒಂದು ವೆಬ್ಸೈಟ್ ಡಿಸೈನ್ ಮಾಡಕ್ ಹೇಳ್ತಾರೆ, ನೀವೇನ್ ಮಾಡ್ತೀರಾ, ಒಂದು ಫುಡ್ ವೆಬ್ಸೈಟ್ ನೋ ಅಥವಾ ಇ ಕಾಮರ್ಸ್ ವೆಬ್ಸೈಟ್ ನೋ ಯಾರೋ ಒಂದು ಬಿಲ್ಡ್ ಮಾಡಿರ್ತಾರಲ್ವಾ, ಯೂಟ್ಯೂಬ್ ಅಲ್ಲಿ ತೋರಿಸಿರ್ತಾರೆ ಹೇಗೆ ಬಿಲ್ಡ್ ಮಾಡೋದು ಅಂತ. ಸೊ ಅದನ್ನ ಏನ್ ಮಾಡ್ತೀರಾ, ನೀವು ಕಾಪಿ ಮಾಡ್ತೀರಾ ಕೋಡ್ ಅನ್ನ ಅಥವಾ ಚಾಟ್ ಜಿಪಿಟಿ ನ ಯೂಸ್ ಮಾಡ್ತೀರಾ. ಆ ರೀತಿ ಮಾಡ್ಬಿಟ್ಟು ಏನ್ ಮಾಡ್ತೀರಾ, ಇದನ್ನ ಮುಗಿಸ್ತೀರಾ. ಆದ್ರೆ ಮೈನರ್ ಪ್ರಾಜೆಕ್ಟ್ ಅಲ್ಲಿ ಏನಾಗುತ್ತೆ, ನೀವು ಒಂದು ಸ್ಪೆಸಿಫೈಡ್ ಟಾಪಿಕ್ ಬಗ್ಗೆ ನಿಮ್ಮ ನಾಲೆಡ್ಜ್ ಅನ್ನ ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡಬೇಕು. ಅಂದ್ರೆ ಏನಾದ್ರೂ ಯೂನಿಕ್ ಆಗಿ ಬಿಲ್ಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಅದು ಯಾವ್ದ್ರ ಮೇಲಾದ್ರೂ ಬೇಸಿಕ್ ಇರಲಿ, ಅದು ML ಮೇಲಾದ್ರೂ ಬೇಸಿಕ್ ಇರ್ಬೋದು ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲಾದ್ರೂ ಬೇಸಿಕ್ ಇರ್ಬೋದು, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಮೇಲಾದ್ರೂ ಬೇಸಿಕ್ ಆಗಿರ್ಬೋದು. ಸೊ ಇವಾಗ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಆಯ್ತು. ಫೈನಲ್ ಇಯರ್ ಎಂಟ್ರಿ ಆದ ತಕ್ಷಣ ಏನಾಗುತ್ತೆ, 7th ಸೆಮ್ ಬೇರೆ 8th ಸೆಮ್ ಬೇರೆ. ನಾನು ಹೇಳಿದ್ದೆ ಪ್ರತಿಯೊಂದು ಇಯರ್ ಅಲ್ಲೂ 2 ಸೆಮಿಸ್ಟರ್ಗಳು ಇರುತ್ತೆ. ಈಗ 8th ಸೆಮ್ ಅಲ್ಲಿ ಏನಾಗುತ್ತೆ, 8th ಸೆಮ್ ಅಲ್ಲಿ ನಿಮಗೆ ಕ್ಲಾಸಸ್ಗಳು ಇರಲ್ಲ. 8th ಸೆಮ್ ಅಲ್ಲಿ ತುಂಬಾ ರೇರ್ ನಿಮಗೆ ಕ್ಲಾಸಸ್ ಅಂದ್ರೆ. ಸೊ 8th ಸೆಮ್ ಏನಕ್ಕೆ ಇಟ್ಟಿರ್ತಾರೆ ಅಂತಂದ್ರೆ 8th ಸೆಮ್ ಫುಲ್ ನೀವು ಇಂಟರ್ನ್ಶಿಪ್ ಮಾಡಬೇಕು. ಇಲ್ಲ ಅಂತಂದ್ರೆ ನೀವು ಹೈಯರ್ ಸ್ಟಡೀಸಿಗೆ ಕಲ್ತ್ರೆ ಹೈಯರ್ ಸ್ಟಡೀಸಿಗೆ ನೋಡ್ತಾ ಹೋಗಿ. ಇಲ್ಲ ಅಂತಂದ್ರೆ ನೀವು ಮೇಜರ್ ಪ್ರಾಜೆಕ್ಟ್ ಅಂತ 7th ಸೆಮ್ ಅಲ್ಲೇ ಕೊಡ್ತಾರೆ. ಏನ್ ಮಾಡ್ತಾರೆ, ಮೇಜರ್ ಪ್ರಾಜೆಕ್ಟ್. ಸೊ ಈ ಮೇಜರ್ ಪ್ರಾಜೆಕ್ಟ್ ಏನಾಗುತ್ತೆ 7th ಸೆಮ್ ಮತ್ತೆ 8th ಸೆಮ್ ಎರಡು ಸೆಮ್ಗೂ ಕೂಡ ರನ್ ಆಗುತ್ತೆ. ಇಲ್ಲೇನಾಗುತ್ತೆ, ಡಿಫ್ರೆಂಟ್ ಸೆಮ್ಮಿಗೆ ಒಂದೊಂದು ಪ್ರಾಜೆಕ್ಟ್ ಗಳನ್ನ ಕೊಡ್ತಾ ಇರ್ತಾರೆ ಥರ್ಡ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಅಲ್ಲಿ. ಆದ್ರೆ 7th ಸೆಮ್ ಅಲ್ಲಿ ಏನಾಗುತ್ತೆ, 7th ಸೆಮ್ ಅಲ್ಲಿ ಕೊಡುವಂತಹ ಮೇಜರ್ ಪ್ರಾಜೆಕ್ಟ್ 8th ಸೆಮ್ಗೂ ಕೂಡ ಕಂಟಿನ್ಯೂ ಆಗುತ್ತೆ. ಅಂದ್ರೆ 1 ಇಯರ್ ಫುಲ್ ನೀವು ದೊಡ್ಡ ಪ್ರಾಜೆಕ್ಟ್ ಅಂದ್ರೆ ಅಡ್ವಾನ್ಸ್ಡ್ ಪ್ರಾಜೆಕ್ಟ್ ಗಳನ್ನ ನೀವು ಮಾಡಬೇಕು. ಸೊ ಇವಾಗ ಏನಾಯ್ತು, 7th ಸೆಮ್ ಅಲ್ಲಿ ಮೇಜರ್ ಪ್ರಾಜೆಕ್ಟ್ ಕೊಟ್ಟರು 3 ರಿಂದ 4 ಸಬ್ಜೆಕ್ಟ್ಗಳು ಇರುತ್ತೆ, ಮ್ಯಾಕ್ಸಿಮಮ್ 5. 3 ರಿಂದ 4 ಸಬ್ಜೆಕ್ಟ್, ಮ್ಯಾಕ್ಸಿಮಮ್ 5. ಕ್ಲಾಸಸ್ಗಳು ಜಾಸ್ತಿ ಇರಲ್ಲ. 8th ಸೆಮ್ ಅಲ್ಲಿ ಕ್ಲಾಸಸ್ಗಳೇ ಇರಲ್ಲ. ಏನು ಪ್ರಾಜೆಕ್ಟ್ ಮಾಡಬೇಕು, ಬಂದು ಸಬ್ಮಿಟ್ ಮಾಡಬೇಕು. ಇಲ್ಲ ಅಂತ ಅಂದ್ರೆ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಬೇಕು. ಸೊ ನೋಡಿ, ನೀವು 8th ಸೆಮ್ಗೆ ಬಂದಾಗ ಒಂದು ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಅನ್ನ ನೀವು ಕೊಡಬೇಕು. ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಏನಕ್ಕೆ, ನಿಮಗೆ ಡಿಗ್ರಿ ಬೇಕು ಅಂತಂದ್ರೆ ನೀವು ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ನ ಕೊಡ್ಲೇಬೇಕು. ಅಷ್ಟು ಜನ ಏನ್ ಮಾಡ್ತಾರೆ, ನಾನು ಇವಾಗ ಆಂಟ್ರಪ್ರೆನರ್ ಅಂದ್ರೆ ಬಿಸ್ನೆಸ್ ಮ್ಯಾನ್ ಆಗಬೇಕು, ಇಲ್ಲ ಅಂತಂದ್ರೆ ನಾನು ಹೈಯರ್ ಸ್ಟಡೀಸಿಗೆ ಹೋಗ್ತೀನಿ, ಇಲ್ಲ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತೀನಿ. ನೀನು ಏನೇ ಮಾಡು, ನಿನಗೆ ಏನಾದ್ರೂ ಇಂಜಿನಿಯರಿಂಗ್ ಡಿಗ್ರಿ ಸರ್ಟಿಫಿಕೇಟ್ ಬೇಕು ಅಂತಂದ್ರೆ ನೀನು ಒಂದು ಇಂಟರ್ನ್ಶಿಪ್ಪಿನ ಸರ್ಟಿಫಿಕೇಟ್ ಅನ್ನ ಪ್ರೊವೈಡ್ ಮಾಡಲೇಬೇಕು. ಒಂದು ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ನೀನು ಪ್ರೊವೈಡ್ ಮಾಡಲೇಬೇಕು. ಈಗ CGPA ಎಷ್ಟು ಬೇಕಾಗುತ್ತೆ ಅಂದ್ರೆ ಓವರ್ ಆಲ್ ಪ್ರತಿ ಸೆಮ್ಮಿಗೆ SGPA ಅಂತ ಕೊಡ್ತಾರೆ. ಆಮೇಲೆ ಫುಲ್ ಎಲ್ಲದನ್ನು ಸೇರಿಸ್ಬಿಟ್ಟು CGPA ಆಗುತ್ತೆ. CGPA ಎಷ್ಟಾಗಿರ್ಬೇಕು ನೋಡಿ, CGPA ನಿಮಗೆ ಮ್ಯಾಟರ್ ಆಗೋದು ಥರ್ಡ್ ಇಯರ್ ವರೆಗೂ. ಅಂದ್ರೆ ಫಸ್ಟ್ ಇಯರ್ ಇಂದ ಥರ್ಡ್ ಇಯರ್ ವರೆಗೂ ನೀವು ಮೇಂಟೈನ್ ಮಾಡಿದ್ರೆ 4th ಇಯರ್ ಸ್ಟಾರ್ಟಿಂಗ್ ಇಂದಾನೆ ನಿಮಗೆ ಏನಾಗುತ್ತೆ, ಇಂಟರ್ವ್ಯೂ ಕಾಲ್ಗಳು ಬರ್ತಾ ಹೋಗುತ್ತೆ. ಸೊ ಅವಾಗ ನೀವು ಥರ್ಡ್ ಇಯರ್ ವರೆಗೂ ನಿಮಗೆ ಸಿಕ್ಕಿರುವಂತ CGPA ನ ಯೂಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ತಾ ಹೋಗ್ತೀರಾ. ಈ CGPA ನನ್ನ ಪ್ರಕಾರ 8 ಇಂದ ಮೇಲಿದ್ರೆ ಸೂಪರ್. ಯಾಕಂದ್ರೆ ನೀವು ಎಲ್ಲಾ ಕಂಪ್ನಿಗೂ ಕೂಡ ಎಲಿಜಿಬಲ್ ಆಗಿರ್ತೀರಾ. ಸೊ ಮೋಸ್ಟ್ ಆಫ್ ದಿ ಕಂಪ್ನೀಸ್ ಏನ್ ಕೇಳ್ತಾರೆ, 8 CGPA ಮೇಲಿರೋರನ್ನ ಕಳಿಸಿ, 8.5 ಮೇಲಿರೋರನ್ನ ಕಳಿಸಿ, ಆ ರೀತಿ ಕೇಳುತ್ತೆ. ಸೊ ನೀವು ಒಂದು ಬೆಟರ್ ಸೇಫ್ ಅಂತಂದ್ರೆ 8 ಮೇಲೆ CGPA ನ ಇಟ್ಕೊಂಡ್ರೆ ಸೂಪರ್. ನೆಕ್ಸ್ಟ್ ಪ್ಲೇಸ್ಮೆಂಟ್ ಅಂತ ಬಂದ್ರೆ ಎಲ್ಲಾ ಕಾಲೇಜು ಏನ್ ಹೇಳ್ತವೆ, ನಮ್ಮಲ್ಲಿ 100% ಪ್ಲೇಸ್ಮೆಂಟ್. ಸೊ ಅಲ್ಲೇ ಬಕ್ರಗಳ ತರ ಎಲ್ಲರೂ ಬಿದ್ದೋಗೋದು. 100% ಪ್ಲೇಸ್ಮೆಂಟ್ ಯಾವುದೇ ಕಾಲೇಜಲ್ಲಿ ಆಗಲ್ಲ. ನೀವು ಯಾವುದೇ ಟಾಪ್ ಕಾಲೇಜ್ ಅನ್ಕೊಳ್ಳಿ, ಆಗಲ್ಲ. ಸೊ ನಿಮಗೇನು ಹೇಳ್ತಾರೆ, ಫಸ್ಟ್ ಇಯರಿಗೆ ಹೋದ ತಕ್ಷಣ ನಮ್ಮ ಕಾಲೇಜಲ್ಲಿ 100% ಪ್ಲೇಸ್ಮೆಂಟ್ ಇದೆ, ನಮ್ಮ ಕಾಲೇಜಲ್ಲಿ ಆ ಕಂಪ್ನಿ ಬರುತ್ತೆ, ಈ ಕಂಪ್ನಿ ಬರುತ್ತೆ, ನಮ್ಮ ಕಾಲೇಜಲ್ಲಿ ಅಷ್ಟು ಲಕ್ಷದ ಪ್ಯಾಕೇಜ್ ಆಗಿದೆ. ಹೌದು, ಆಗಿದೆ. ಎಷ್ಟು ಜನಕ್ಕಾಗಿದೆ? ಒಬ್ರಿಗೋ ಇಬ್ಬರಿಗೋ 30 ಲಕ್ಷದ್ದೋ 20 ಲಕ್ಷದ್ದೋ ಪ್ಯಾಕೇಜ್ ಆಗುತ್ತೆ. ಇನ್ನು ಉಳಿದಿರೋರು 2.5 4.5 LPA ತಗೊಳ್ಳೋ ಹೊತ್ತಿಗೆ 4th ಇಯರ್ ಅಲ್ಲಿ ಎಡ ಬಿದ್ದೋಗುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ತಾ ಇರೋದು. 4th ಇಯರಿಗೆ ಬರೋ ಹೊತ್ತಿಗೆ ಫುಲ್ ಸುಸ್ತಾಗಿರುತ್ತೆ. ನಿಮಗೆ ಸೆಕೆಂಡ್ ಇಯರಿಗೆ ಬಂದಾಗಲೇ ನಿಮಗೆ ರಿಯಾಲಿಟಿ ಗೊತ್ತಾಗುತ್ತೆ ಏನು ಅಂತ.
ರಿಯಾಲಿಟಿ ಪ್ರಕಾರ ಎಲ್ಲರಿಗೂ ಕೂಡ 37 ಲಕ್ಷದ ಪ್ಯಾಕೇಜು, 20 ಲಕ್ಷದ ಪ್ಯಾಕೇಜು, 22 ಲಕ್ಷದ ಪ್ಯಾಕೇಜು ಅದೆಲ್ಲ ಕೊಡಲ್ಲ. ನಿಮಗೆ 4.5, 8, ಆವರೇಜ್ 6 ಆ ರೀತಿನೇ ನಿಮಗೆ ಪ್ಯಾಕೇಜ್ಗಳು ಸಿಗೋದು. ನೆಕ್ಸ್ಟ್ ಎಲ್ಲರಿಗೂ ಸಿಗುತ್ತಾ? ಇಲ್ಲ. ಸೊ ನೀವು ಥರ್ಡ್ ಇಯರ್ಗೆ ಬಂದ ತಕ್ಷಣ ಏನು ಮಾಡ್ತಾರೆ, ಫೋರ್ತ್ ಇಯರ್ಗೆ ಎಂಟರ್ ಆಗ್ಬೇಕಾದ್ರೆ ಅಲ್ಲೇ ಕಟ್ ಆಫ್ ಮಾಡಿಬಿಡ್ತಾರೆ. ಏನಂತಾರೆ, 10th ಅಲ್ಲಿ 85 ಮೇಲೆ ಇರಬೇಕು, 12th ಅಲ್ಲಿ 85 ಮೇಲೆ ಇರಬೇಕು, ಅಂದ್ರೆ PUC 85 ಮೇಲೆ ಇರಬೇಕು, ಮತ್ತೆ CGPA 8 ಮೇಲೆ ಇರಬೇಕು. ಒಂದೊಂದು ಕಂಪ್ನಿಗಳು ಏನ್ ಮಾಡ್ತವೆ 7 ಇದ್ರೂ ನಡೆಯುತ್ತೆ ಅಂತ ಹೇಳ್ತವೆ. ಆದ್ರೆ ಮೇಜರ್ ಕಂಡೀಷನ್ ಏನು, 10th ಅಲ್ಲಿ 85, PUC 85 ಆ ತರ ಇರಬೇಕು ಅಂತ ಅಂದ್ಬಿಟ್ಟು ಅರ್ಧ ಜನ ಅಲ್ಲೇ ಕಟ್ ಆಫ್ ಮಾಡ್ತಾರೆ. ನೆಕ್ಸ್ಟ್ ಏನಾಗುತ್ತೆ, ಸ್ವಲ್ಪ ಜನ ಹೈಯರ್ ಸ್ಟಡೀಸಿಗೆ ಹೋಗ್ತಾರೆ, ಸ್ವಲ್ಪ ಜನ ಕಾಂಪಿಟೇಟಿವ್ ಎಕ್ಸಾಮ್ಸ್, ಸ್ವಲ್ಪ ಜನ ಆಂಟರ್ಪ್ರಿನರ್ಶಿಪ್, ಇನ್ನೆಷ್ಟು ಜನ ಉಳಿದ್ರು ಬೆರಳೆಣ್ಣಕ್ಕೆ ಅಷ್ಟು ಜನ ಉಳ್ಕೊಂಡ್ರು. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಮಾಸ್ ಹೈರಿಂಗ್ ಅಂತ ನಡೆಯುತ್ತೆ. ಮಾಸ್ ಹೈರಿಂಗ್ ಅಂತಂದ್ರೆ ಈಗ TCS ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ಅವ್ರೇನ್ ಮಾಡ್ತಾರೆ ಮಾಸ್ ರಿಕ್ರೂಟ್ಮೆಂಟ್ ಮಾಡ್ತಾರೆ. ಆಮೇಲೆ ಸ್ವಲ್ಪ ಕಂಪ್ನೀಸ್ ಏನ್ ಮಾಡ್ತವೆ ಸೇಲ್ಸ್ ಜಾಬ್ಗೆ ಕರ್ಕೊಂತ ಹೋಗ್ತವೆ. ಕೋರ್ IT ಜಾಬ್ ನಿಮಗೆ ಸಿಗಲ್ಲ, ಸೇಲ್ಸ್ ಜಾಬ್. ಸೊ ಅದ್ರದ್ದು ಸರ್ವಿಸ್ ಬೇಸ್ಡ್ ಕಂಪ್ನೀಸ್ ಅಂತ ಬರುತ್ತೆ, ಮತ್ತೆ ಪ್ರಾಡಕ್ಟ್ ಬೇಸ್ಡ್ ಕಂಪ್ನೀಸ್. ಸೊ ಅದನ್ನ ಇನ್ನೊಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ ಹೇಗೆ ಅಂತ. ಸೊ ಇವಾಗ ಏನಾಯ್ತು, ಸರ್ವಿಸ್ ಬೇಸ್ಡ್ ಕಂಪ್ನೀಸ್ ಅಲ್ಲಿ ನಿಮಗೆ ಲೆಸ್ ಸ್ಯಾಲರಿ 2.5, 3.5, 4.5 LPA ಸಿಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬೇಸ್ಡ್ ಅಂತ ಹೋದ್ರೆ ನಿಮಗೆ 8, 8.5 LPA ಆ ರೀತಿ ಬರ್ತಾ ಹೋಗುತ್ತೆ. ಸೊ ರೀಲ್ ಅಲ್ಲಿ ಇರುವಂತ ಇಂಜಿನಿಯರಿಂಗ್ ಬೇರೆ, ರಿಯಾಲಿಟಿ ಇರುವಂತ ಇಂಜಿನಿಯರಿಂಗ್ ಬೇರೆ. ಆಮೇಲೆ ಈ ಪ್ರಾಜೆಕ್ಟ್ಗಳು ಅಂತ ಹೇಳಿದ್ನಲ್ಲ, ಇದಕ್ಕೆ ಏನ್ ಮಾಡ್ತಾರೆ ಅಡ್ವೈಸರ್ಸ್ ಅಂತ ಕೊಡ್ತಾರೆ, ಮತ್ತೆ ಜಡ್ಜ್ ಪ್ಯಾನಲ್ ಅಂತ ಕೊಡ್ತಾರೆ. ನರ್ಕ ಏನು ಅಂತ ಅವ್ರು ತೋರಿಸ್ತಾರೆ ನಿಮ್ಗೆ, ನರ್ಕ ಏನು ಅಂತ ಅವ್ರು ತೋರಿಸ್ತಾರೆ. ಈ ಜೆರಾಕ್ಸ್ ಸರಿ ಇಲ್ಲ, ಈ ಹೆಡ್ಡಿಂಗ್ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಸುಮ್ಮನೆ ನಿಮ್ ದುಡ್ಡು ವೇಸ್ಟ್ ಮಾಡ್ತಾರೆ. ಅದನ್ನ ಅವರು ನೋಡೋದು ಇಲ್ಲ. ಮಾಮೂಲಿ ನಿಮಗೆ ಏನ್ ಕಾಟ ಕೊಡ್ಬೇಕು ಅದನ್ನೆಲ್ಲ ಕೊಟ್ಬಿಟ್ಟು ಇಂಜಿನಿಯರಿಂಗ್ ಏನಕ್ಕಾದ್ರೂ ತಾಣುವಂತ ಜಿಗುಪ್ಸೆ ಬಿಡಿಸಿ ನಿಲ್ಲಿಸ್ತಾರೆ. ಸೊ ಇವಾಗ ನಾನು ರಿಯಾಲಿಟಿ ಮಾತಾಡ್ಬೇಕು ಅಂತಾನೆ ನಾನು ಈ ವಿಡಿಯೋ ಮಾಡಿರೋದು, ರಿಯಾಲಿಟಿನೇ ಮಾತಾಡ್ತಾ ಇದ್ದೀನಿ. ಸೊ ನಾನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನನ್ನ ಈ 4 years ಆಫ್ ಇಂಜಿನಿಯರಿಂಗ್ ಜರ್ನಿಲಿ, ಮತ್ತೆ ಈ 4 years ಅಲ್ಲಿ ಏನೇನು ಆಗುತ್ತೆ. 100% ಪ್ಲೇಸ್ಮೆಂಟ್ ಯಾವುದೇ ಕಾಲೇಜಲ್ಲಿ ಆಗಲ್ಲ. ನೀವು ಫಸ್ಟ್ ಇಯರ್ ಇದ್ದೀರಾ ಅಂತ ಅನ್ಕೊಳ್ಳಿ, ಈಗ ನೀವು ಕಾಲೇಜಿಗೆ ಎಂಟರ್ ಆಗಿದ್ದೀರಾ ಅಂತ ಅನ್ಕೊಳ್ಳಿ, ನೀವೇನ್ ಮಾಡಬೇಕು, ನಿಮ್ಮ ಬಲದಲ್ಲೇ ಹೋಗ್ಬೇಕು. ಅವರು ಕಲಿಸುವಂತ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ 0.001% ಅಷ್ಟೇ. ಏನು ನಿಮಗೆ 10 ಪ್ರಾಬ್ಲಮ್ಗಳನ್ನ ಕೊಡ್ತಾರೆ. ಪ್ರತಿಯೊಂದು ಸೆಮ್ಮಲ್ಲೂ ಕೂಡ ಏನಾಗುತ್ತೆ ಎಕ್ಸಾಮ್ಗಳಾಗುತ್ತೆ. ಯಾವ್ದ್ರ ಮೇಲೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳ ಮೇಲೆ. ಯಾವುದು ಲ್ಯಾಬ್ ಎಕ್ಸಾಮ್ ನಡೆಯುತ್ತೆ. ಅದರಲ್ಲಿ ಏನ್ ಮಾಡ್ತಾರೆ 10 ರಿಂದ 15 ಪ್ರಾಬ್ಲಮ್ ಇರುತ್ತೆ. ಅದೇ 15 ಪ್ರಾಬ್ಲಮ್ಗಳನ್ನ ಏನ್ ಮಾಡ್ತಾರೆ ಕ್ಲಾಸಸ್ಗಳಲ್ಲಿ ಡಿಸ್ಕಸ್ ಮಾಡ್ತಾರೆ, ಅದನ್ನೇ ಎಕ್ಸಿಕ್ಯೂಟ್ ಮಾಡಿಸ್ತಾರೆ ವಾರ ವಾರ. ಫೈನಲ್ ಎಕ್ಸಾಮ್ ಬಂದಾಗ ಏನ್ ಮಾಡ್ತಾರೆ, ಅವನ್ನೇ ಎಕ್ಸಿಕ್ಯೂಟ್ ಮಾಡ್ರಿ, ಅದ್ರಲ್ಲಿ ಯಾವ್ದಾದ್ರು ಒಂದನ್ನ ನಿಮಗೆ ಕೊಡ್ತಾರೆ. ಅದರಿಂದ ನಿಮ್ಮ ಪ್ರೋಗ್ರಾಮಿಂಗ್ ಸ್ಕಿಲ್ಗಳು ಜಾಸ್ತಿ ಆಗಲ್ಲ. ನಿಮಗೆ ಬಿಟ್ಟಿರೋದು ಅಂದ್ರೆ ನೀವೇನಾದ್ರೂ ನಿಮ್ಮ ಪ್ಯಾಷನ್ ಬೇರೆ ಕಡೆ ಇದ್ರೆ ನೀವು ಅದ್ರ ಕಡೆ ವರ್ಕ್ ಮಾಡೋದಕ್ಕೆ ಫಸ್ಟ್ ಇಯರ್ ಇಂದಾನೇ ಶುರು ಮಾಡ್ಕೊಳ್ಳಿ. 4th ಇಯರ್ಗೆ ಬಂದು ನಾನು ನನ್ನ ಪ್ಯಾಷನ್ನು ಕಂಪ್ಲೀಟ್ ಮಾಡಲಿಲ್ಲ, ಇಲ್ಲಿ ಇಂಜಿನಿಯರಿಂಗು ಸರಿ ಆಗ್ತಿಲ್ಲ ಅಂತ ಹೋಗ್ಬಾರ್ದು. ಸೊ ಏನ್ ಮಾಡಿ, ಪ್ಯಾಷನ್ ಕಡೆ ಕನ್ಸಂಟ್ರೇಟ್ ಮಾಡಿ. ಇಲ್ಲ ನಾನು ಇಂಜಿನಿಯರಿಂಗೇ ಮಾಡಬೇಕು, ಇಂಜಿನಿಯರಲ್ಲೇ ನಾನು ಗ್ರೋತ್ನ ಕಂಡಿಡ್ತೀನಿ ಅಂತ ಅಂದ್ರೆ ನೀವೇನ್ ಮಾಡಬೇಕು, ಫಸ್ಟ್ ಇಯರ್ ಇಂದ ಅಥವಾ ಸೆಕೆಂಡ್ ಇಯರ್ ಇಂದಾನೇ ನೀವು ಪ್ರೋಗ್ರಾಮಿಂಗ್ ನ ಔಟ್ಸೈಡ್ ಇಂದ ಕಲಿಬೇಕು. ಯೂಟ್ಯೂಬ್ ಇರ್ಬೋದು, ಒಳ್ಳೊಳ್ಳೆ ಚಾನೆಲ್ಗಳಿದಾವೆ, ಕೋಡ್ ವಿತ್ ಹ್ಯಾರಿ ಇರ್ಬೋದು, ಆಮೇಲೆ ಅಪ್ನಾ ಕಾಲೇಜ್ ಇರ್ಬೋದು, ಆ ರೀತಿ ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನೆಲ್ಗಳಿವೆ. ಅವರೆಲ್ಲ ನಿಮಗೆ ಕೋಡಿಂಗ್ ಅನ್ನ ಚೆನ್ನಾಗಿ ಹೇಳ್ಕೊಡ್ತಾರೆ. ಅಲ್ಲಿ ಕಲಿತಾ ಹೋಗಿ. ನಿಮ್ ಕಾಲೇಜಲ್ಲಿ ನೆಚ್ಕೊಂಡಿದ್ರೆ ನಿಮ್ದು ಪ್ಲೇಸ್ಮೆಂಟ್ ಆಗಲ್ಲ. ನೆಕ್ಸ್ಟ್ DSA ಎಲ್ಲ ಇದೆಯಲ್ಲ, ಕೋಡ್ ವಿತ್ ಹ್ಯಾರಿ ಎಲ್ಲ ಸೂಪರ್ ಆಗಿ ಹೇಳ್ಕೊಡ್ತಾರೆ. ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಫ್ರೆಂಡ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ತಾ ಇರೋದು, ಸೂಪರ್ ಆಗಿ ಹೇಳ್ಕೊಡ್ತಾರೆ. ಸೊ ನಾನು ಅಂತ ಬಂದ್ರೆ ನಾನೊಂದು ಆಂಟರ್ಪ್ರಿನರ್ಶಿಪ್ ಹೋಗ್ಬೇಕು ಅಂತ ಇರೋದ್ರಿಂದ ನಾನು ಪ್ಲೇಸ್ಮೆಂಟ್ ಅನ್ನ ಅಷ್ಟು ನೋಡ್ತಾ ಇಲ್ಲ. ನನಗೆ ಗೊತ್ತಿರುವಂತದ್ದನ್ನ ಹೇಳಿದೀನಿ. ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ. ಏನಾದ್ರೂ ನಿಮಗೆ ಕಮೆಂಟ್ ಮಾಡಬೇಕು ಅಂತ ಅನ್ಸಿದ್ರೆ ಅದನ್ನ ಅಡ್ವೈಸ್ಗಳೇನಾದ್ರೂ ಇದ್ರೆ, ನೀವು ಸೀನಿಯರ್ ಆಗಿದ್ರೆ ನಿಮ್ಮ ಜೂನಿಯರ್ಸ್ಗೆ ಏನ್ ಅಡ್ವೈಸ್ ಅನ್ನ ಬಿಡಬೇಕು ಅಂತ ಇರ್ತೀರಾ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.